ಸರ್ ಯಾರು ಮಾಡಿದ್ದು ಅಂತ ನಮಗೆ ಅಷ್ಟು ಐಡಿಯಾ ಇಲ್ಲ. ಇಂಥವ್ರ ಮೇಲೆ ಅನುಮಾನ ಪಡಬೇಕು ಅಂತಾನೂ ನಮ್ಗೊಂದು ಐಡಿಯಾ ಇಲ್ಲ. ಆದರೆ ಕಳೆದ 3 ದಿವಸಗಳಿಂದ ಅವ್ರದ್ದು ಫೋನ್ ಸ್ವಿಚ್ ಆಫ್ ಬರ್ತಾ ಇತ್ತು. ಅವ್ರದ್ದು ಬರ್ತಡೇ ಮುಗಿದ್ಮೇಲೆ ಅವರು ನಾವೇ ಅನ್ಕೊಂಡ್ವಿ ಟ್ರಿಪ್ಗೆ ಹೋಗಿರ್ಬೋದು. ಯಾವುದಾದ್ರೂ ಟ್ರಿಪ್ಗೆ ಹೋದ್ರೆ ಹಿಲ್ ಸ್ಟೇಷನಲ್ಲಿ ನೆಟ್ವರ್ಕ್ ಸಿಗಲ್ಲ. ಸೊ ಆದ ಕಾರಣ ನೆಟ್ವರ್ಕ್ ಇಲ್ಲ, ಅದಕ್ಕೋಸ್ಕರ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ, ಬರ್ಬೋದು ಅಂತ ನಾವು ಕಾದ್ವಿ. ಆದರೆ 3 ದಿನ ಆದರೂ ಕೂಡ ಅವ್ರ ಫೋನ್ ಸ್ವಿಚ್ ಆನ್ ಆಗದೆ ಇದ್ದ ಕಾರಣ ಸರಿ ಒಂದ್ಸತಿ ನಾವು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಣ ಮನೆ ಹತ್ರ ನೋಡಿಕೊಂಡು ಅಂತ ಹೇಳಿ ನಾವು ಅವ್ರನ್ನ ನೋಡಕ್ಕೆ ಅಂತ ಮನೆ ಹತ್ರ ಬಂದ್ವಿ. ಬಟ್ ಮನೆ ಬಂದು ಆಚೆ ಕಡೆಯಿಂದ ಲಾಕ್ ಆಗಿತ್ತು. ಅವ್ರದ್ದು ಸ್ಲಿಪ್ಪರ್ಸ್ ಇಲ್ಲ. ವಾರದಿಂದ CC ಕ್ಯಾಮ್ರಾ ಆಫ್ ಆಗಿದೆ. ಒಳಗಡೆ CC ಕ್ಯಾಮ್ರಾ ಟಿವಿಲಿದ್ದ ಪೆನ್ ಡ್ರೈವ್ ಇಲ್ಲ. ಸೊ ಅವ್ರದ್ದು ಬೀಗ ಬಂದು ಆ ಮನೆ ಕೆಲ್ಸದವಳ ಹತ್ರ ಒಬ್ರ ಹತ್ರ ಮನೆ ಬೀಗ ಇತ್ತು. ಸೊ ಆ ಮನೆ ಬೀಗನ ನಾವು ಕಲೆಕ್ಟ್ ಮಾಡಿಕೊಂಡು ಓಪನ್ ಮಾಡಿದಾಗ ಒಳಗಡೆ ಇವ್ರು ಬಂದು ಆಸ್ತಿ ಅಂದ್ರೆ ಅವ್ರ ಹತ್ರ ಬಂದು 6 ಮಳಿಗೆಗಳು ಬಾಡಿಗೆಗಿದೆ, ಮತ್ತೆ ಒಂದು ಸ್ವಂತ ಮನೆ ಇದೆ, ಮೇಲ್ಗಡೆ ಒಂದು ಮನೆ ಇದೆ, ಮತ್ತೆ ಅದಲ್ಲದೆ ಅವ್ರ ಹತ್ರ ಚಿನ್ನಾಭರಣ ಇದೆ. ರೀಸೆಂಟ್ ಆಗಿ ಅವರು ಒಂದು 3-4 ಮಂತ್ಸ್ ಹಿಂದೆ ಕಾರ್ ಕೂಡ ತಗೊಂಡಿದ್ರು. ಇಷ್ಟು ಆಸ್ತಿ ಪಾಸ್ತಿ ಹತ್ತತ್ರ ಅವರು ಒಂದೂವರೆ ಕೋಟಿ ತನಕ ಅವ್ರ ಹತ್ರ ಆಸ್ತಿ ಇದೆ. ಆಕ್ಚುಲಿ ನಮಗೆ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ಅವ್ಳು 3 ದಿನದಿಂದ ಫೋನ್ ನಾಟ್ ರೀಚಬಲ್ ಬರ್ತಾ ಇತ್ತು. ನಾನು ಅಲ್ಲಿರೋ ಅಕ್ಕಪಕ್ಕದವ್ರನ್ನ ಮನೆ ಕಳಿಸಿದಾಗ ಇಲ್ಲ 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 ಅಂತಾನು ಅಂದ್ರು. ಆಮೇಲೆ ಸ್ಮೆಲ್ ಬರ್ತಿರ್ಬೇಕಾದ್ರೆ ಅದು ಪೈಪಲ್ಲಿ ಮೇಲ್ಗಡೆ ಪೈಪಲ್ಲಿ ಸ್ಮೆಲ್ ಬರ್ತಾ ಇತ್ತು. ಅದನ್ನ ನೋಡಿ ತೆಗಿರೋ ನಾ ಬರ್ತೀನಿ ಅಂತ ಹೇಳಿ ನಾನು ಹೊಸಕೋಟೆಯಲ್ಲಿ ಇರೋದು. ಹೊಸಕೋಟೆಯಿಂದ ನಾನು ಅಲ್ಲಿ ಬರೋದೊಳಗಡೆ ತೆಗೆದ್ರು. ಬೀಗ ಇರಲಿಲ್ಲ. ಆಕ್ಚುಲಿ ಬೀಗ ಇರಲಿಲ್ಲ. ಒಳಗಡೆಯಿಂದ ಲಾಕು ಮಾಡಿಲ್ಲ. ಅಕಸ್ಮಾತ್ ಅವಳೇ ಸೂಸೈಡ್ ಮಾಡ್ಕೊಂಡಿದ್ರೆ ಲಾಕು ಮಾಡಿಲ್ಲ. ಮಾಮೂಲಿಯ ಕೀನ ಲಾಕ್ ಮಾಡ್ಕೊಂಡು ಇದು ಮಾಡಿದ್ರೆ ಕೆಲಸದವಳ ಹತ್ರ ಒಂದು ಪ್ರೀತಿಯಿಂದ ಇರೋದ್ರಿಂದ ಅವಳಿಗೆ ಕೀನೇ ಕೊಟ್ಟಿದ್ಲು ಮನೆ ಕ್ಲೀನ್ ಮಾಡಕ್ಕೆ ಇದು ಮಾಡಕ್ಕೆ. ಅದನ್ನ ತೆಗ್ದು ಓಪನ್ ಮಾಡಿದಾಗ ಅವ್ರು ಸತ್ ಮಲ್ಗಿದ್ರು. 3 ಜನ ಈಗ ಪೊಲೀಸರಿಗೆ ನಾನು ಕಂಪ್ಲೇಂಟ್ ಬರ್ದಿದ್ದೀನಿ. ಆಕ್ಚುಲಿ ಕಂಪ್ಲೇಂಟ್ ಕೊಡೋದಕ್ಕೆ ನಾನೊಂದು ರೆಡಿ ಮಾಡಿದೀವಿ. ಇದನ್ನ ಕೊಡ್ತೀನಿ. ನಾನು ಕೇಳೋದಿಷ್ಟೇ, ಯಾವ ಮೀಡಿಯಾದವ್ರಿಗಾದ್ರೂ ನಾನು ಕೇಳೋದಿಷ್ಟೇ, ಅನ್ಯಾಯ ಆಗಿದೆ, ಅವಳು ಸಾವಿಗೆ ಯಾರು ಕಾರಣ ಅಂತ ದೊಡ್ಡ ಅಧಿಕಾರಿಗಳು ಪ್ಲೀಸ್ ಇದಕ್ಕೆ ಸಹಕರಿಸಿ ಅವ್ರು ಯಾರು ಅಂತ ಇಟ್ಕೊಡ್ಬೇಕಷ್ಟೇ ಸರ್. ಇನ್ನೇನು ನಾವು ಕೇಳ್ತಾ ಇಲ್ಲ ಸರ್. ಏನೋ ನಮಗೆ ನ್ಯಾಯ ಬೇಕು, ಕೊಡಿಸ್ತಾರ. ಇಷ್ಟಿನವರೆಗೂ ಮರ್ಯಾದೆ ಹೋಗೋರು ಕೆಳಗಡೆ ಮನೇಲಿ ಅವಳೇ ಇದ್ದಿದ್ದು, ನಾವು ಹೋಗಿ ಬಂದು ಮಾಡ್ತಾ ಇದ್ವಿ. ಅವಾಗ ಮರ್ಯಾದೆ ಹೋಗ್ಲಿಲ್ವಾ? ಇವತ್ತು ಪೋಸ್ಟ್ ಮಾರ್ಟಮಿಗೆ ಕಳ್ಸೋಕ್ಕಿಂತ ಮುಂಚೆ ನಾವು ಮೀಡಿಯಾದವ್ರನ್ನೆಲ್ಲನೂ ಕರೆಸಿ ಇದು ಮಾಡೋಣ ಅಂದ್ರೆ ಬೇಡ ಅಂತ ಜಗಳ ಮಾಡಿದ್ರು. ಎಷ್ಟು ಮಟ್ಟಿಗೆ ಏನು ಉದ್ದೇಶ ಅಂತ ನಿಜವಾಗ್ಲೂ ನಮಗೆ ಗೊತ್ತಿಲ್ಲ. ಬಟ್ ಅಲ್ಲಿದೆ ಒಂದು 3-4 ಜನ ಹೆಣ್ಮಕ್ಳು ಮರ್ಯಾದೆ ಹೋಗುತ್ತೆ ನಮ್ದು. ಪೊಲೀಸರಿಗೂ ಹೇಳಿದ್ವಿ, ಪೊಲೀಸರು ಅದನ್ನೇ ಹೇಳಿದ್ರು, ಅವ್ರ ಮರ್ಯಾದೆ ಹೋಗುತ್ತಂತೆ, ಅವ್ರ ಫ್ಯಾಮಿಲಿ ರೆಪ್ಯುಟೇಷನ್ ಯಾಕೆ ಫ್ಯಾಮಿಲಿ ರೆಪ್ಯುಟೇಷನ್ ಇವಾಗ ಹೋಗುತ್ತೆ? ಅವ್ಳು ಮಂಗಳಮುಖಿಯಾದಾಗ ಹೋಗ್ಲಿಲ್ವಾ? ಅವ್ಳು ಮಂಗಳಮುಖಿಯಾದಾಗ ಹೋಗ್ಲಿಲ್ವಾ? ಇವಾಗ ಹೋಯ್ತಾ? ಹಂಗಾರೆ ಪ್ರಾಣ ಹೋಗಿದ್ದಕ್ಕೆ ಏನು ಬೆಲೆ ಇಲ್ವಾ ಸರ್? ಹಂಗಾದ್ರೆ ನಮಗೆ ನ್ಯಾಯ ಸಿಗ್ಲಿ. ನೀವೇ ಮಾಡಿದ್ರೆ ಅಂತ ನಾವ್ ಯಾರಿಗೂ ಹೇಳ್ತಾ ಇಲ್ಲ. ಯಾರು ಮಾಡಿದಾರೆ ಅಂತ ದೊಡ್ಡ ಅಧಿಕಾರಿಗಳಿಗೆ ಹೇಳ್ತಿದೀವಿ. ಇದನ್ನ ಹುಡುಕ್ಸ್ಕೊಡಿ ಪ್ಲೀಸ್, ನಮ್ಗೆ ಎಲ್ಲರೂ ಸಹಾಯ ಮಾಡಿ ಅಂತ ಮಾತ್ರನೇ ನಾವು ಕೇಳ್ತಾರೆ ಸರ್. ಅವ್ರಿಗೆ ಹೇಳ್ತಾರಲ್ವಾ, ಅವ್ರ ಫ್ಯಾಮಿಲಿಯಲ್ಲಿ ಬಂದ್ಬಿಟ್ಟು ನಮ್ಗೆ ಮಾನ ಮರ್ಯಾದೆ ಹೋಗುತ್ತೆ, ರೆಪ್ಯುಟೇಷನ್ಸ್ ಹೋಗುತ್ತೆ ಅಂತ ಹೇಳ್ತಾರಲ್ವಾ. ಅವಳು ದುಡ್ದಂತ ಹಣದಲ್ಲಿ ಒಂದ್ ದಿವಸ ಅವ್ರು ಕುತ್ಕೊಂಡು ಊಟ ಮಾಡಿರ್ಬೋದು. ಅದ್ರಲ್ಲಿ ಅವ್ರ ಅಣ್ಣನ್ಗೆ ಬಂದ್ಬಿಟ್ಟು ಸಿಕ್ಕಾದಾಗ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ಅವಳನ್ನ ವಾಸಿ ಮಾಡಿದಾಗ ಅವಳೇ ನೋಡ್ಕೊಂಡಿದ್ದು. ಅವತ್ತು ಅವಳು ಮಂಗಲಮುಖಿ ಅಂತ ಗೊತ್ತಿಲ್ವಾ? ಇವತ್ತು ಮೀಡಿಯಾದವರು ಕೊಡ್ಬೇಡಿ ಅಂದ್ರೆ ನಾವು ಮಂಗಲಮುಖಿ ಸಮುದಾಯದವರು ಅಷ್ಟು ಕೀಳ್ಮಟ್ಟಕ್ಕಿದೀವಾ? ಯಾಕೆ ನಮಗೂ ಅಧಿಕಾರ ಇದೆ ಅಲ್ವಾ? ಕಾನೂನು ಚೌಕಟ್ಟಲ್ಲಿ ನಮಗೂ ರೈಟ್ಸ್ ಇದೆ. ನಾವು ಬದುಕ್ಬೋದು. ನಮ್ಗೆ ಯಾವ ತರ ಲೈಫ್ ಸ್ಟೈಲ್ ಬೇಕು, ನಾವ್ ಯಾವ ತರ ನಾವು ಜೀವನ ಮಾಡ್ಬೇಕು ಅದನ್ನ ನಾವು ಆಯ್ಕೆ ಮಾಡ್ಕೋಬಹುದಲ್ವಾ? ಇವತ್ತು ಒಂದೇ ಒಂದು ರೀಸನ್ ಅವಳು ಮರ್ಡರ್ ಆಗಿದ್ದಾಳೆ. ಅವ್ರು ಅದನ್ನ ಯಾರೇ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಅಕ್ಕಪಕ್ಕ ಇರೋರು ಅದನ್ನ ಅಷ್ಟು ಸೀರಿಯಸ್ ಆಗಿ ಎತ್ತಾ ಇಲ್ಲ. ಅದಕ್ಕೆ ಮುಂಚೆ ಅವ್ರು ಬೇರೆ ಯಾವ ತರ ಒಂದು ಅಂತ್ಯ ಸಂಸ್ಕೃತಿ ಆಗ್ಬೇಕೋ ಅದನ್ನ ಅವರು ಬೇಗ ಅವ್ರು ಅದನ್ನ ಪ್ರೊಸೀಜರ್ ಏನಿದೆಯೋ ಅದನ್ನ ಅವ್ರು ಟ್ರೈ ಮಾಡ್ತಾ ಇದಾರೆ. ಆದ್ರೆ ನಮ್ಗೆಲ್ಲ ಇವತ್ತು ನಮ್ಮ ಸಮುದಾಯದವ್ರು ಇವತ್ತು ಯಾಕೆ ಇವತ್ತೆಲ್ಲ ಬಂದಿದೀವಿ ಅಂದ್ರೆ ನಾವೆಲ್ಲ ಒಂಥರ ಫ್ಯಾಮಿಲಿ, ವಿ ಆರ್ ಲೈಕ್ ಕ್ರೋಸ್. ನಾವ್ ಒಬ್ಬರಿಗೆ ಏನೇ ಆದ್ರೂ ನಾವು ಬಿಟ್ಕೊಡಲ್ಲ. ನಮ್ಮ ಸಮುದಾಯದವ್ರಿಗೆ ಈ ತರ ಒಂದು ಅನ್ಯಾಯ ಆಗಿದೆ. ಶ್ರೀ ಅಂತ ಒಂದು ಹುಡುಗಿ, ಎಷ್ಟು ಧೈರ್ಯವಾದ ಒಂದು ಹುಡುಗಿ ಗೊತ್ತಾ? ಅವಳು ಮಂಗಲಮುಖಿ ಇದ್ರೂನು ಸಹ ಅವಳು ಎಷ್ಟು ಹೋರಾಟ ಮಾಡಿದಳು ನಮ್ಮ ಸಮುದಾಯದವರಿಗೆ. ಅವಳು ಸಮಾಜ ಹೋರಾಟಗಾರ್ತಿ ಅಂತ ವ್ಯಕ್ತಿನೇ ಅಲ್ಲ. ಅವಳು ಸೂಸೈಡ್ ಮಾಡ್ಕೊಳ್ಳೋವಳು ಅಲ್ಲ, ಡಿಪ್ರೆಷನ್ಗೆ ಹೋಗೋವಳು ಅಂತ ವ್ಯಕ್ತಿ ಅಲ್ಲ ಅವಳು. ಶಿ ವಾಸ್ ವೆರಿ ಬೋಲ್ಡ್. ನಾವೆಲ್ಲ ಆಕ್ಟಿವಿಸಮ್ ಮಾಡಿದಾಗ ಎಷ್ಟೋ ಹಲವಾರು ಆಕ್ಟಿವಿಸಮ್ ಹೋರಾಟಕ್ಕೆ ನಮ್ಮ ಪಕ್ಕದಲ್ಲಿ ಬಂದು ಅವಳು ನಿಂತ್ಕೊಂಡು ನಮ್ಗಾಗಿ ಅವಳು ಹೋರಾಟ ಮಾಡಿದಳು, ನಮ್ಮ ಸಮುದಾಯಕ್ಕಾಗಿ ಹೋರಾಟ ಮಾಡಿದ್ದಾರೆ. ಇವತ್ತು ನಾನು ಒಂದು ಆಕ್ಟಿವಿಸ್ಟ್ ಆಗಿ ಇದ್ದು ಹೇಳ್ತೀನಿ ನೋಡಿ, ನಾವೆಲ್ಲ ಎಷ್ಟೋ ಜನ ಹೋಗಿ ಕೆಲಸ ಮಾಡಿದೀವಿ, ಎಲ್ಲೆಲ್ಲೋ ಹೋಗಿ ಕೆಲಸ ಮಾಡಿದೀವಿ. ಆದ್ರೆ ಅವಳಿಗೆ ಈ ತರ ಒಂದು ಅನ್ಯಾಯ ಆದಾಗ ನಾವ್ ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ. ಪೊಲೀಸ್ ಅವ್ರು ನಮ್ಮನ್ನ ಅದ್ರಲ್ಲಿ ಅಲ್ಲಿ ನೋಡಕ್ಕೂ ನಮ್ಮನ್ನ ಬಿಡ್ಲಿಲ್ಲ. ಅವ್ರು ಏನಿದೆಯೋ ಅವ್ರದ್ದು ಪ್ರೊಸೀಜರ್ ಏನಿದೆಯೋ ಪಾಪ ಕಾನೂನು ಚೌಕಟ್ಟಲ್ಲ ಅವ್ರು ಮಾಡ್ಬೇಕು. ನಾವು ಅವ್ರಿಗೆ ಸ್ಪಂದಿಸ್ಬೇಕಲ್ವಾ? ಅದ್ರಲ್ಲಿ ನಾವ್ ಯಾವ್ದೋ ಅಭಿಯಂತರ ಹೇಳ್ತಾ ಇಲ್ಲ. ಆದ್ರೆ
ನಮ್ಗೆ ಅವಳಿಗೆ ಆಗಿರೋ ಇನ್ಸಿಡೆಂಟ್ಗೆ ನಮ್ಗೆ ನ್ಯಾಯ ಬೇಕು. ಅದು ಲವ್ ಇರ್ಲಿ ನೋಡಿ, ನಮ್ಮ ಸಮುದಾಯದವ್ರಿಗೆ ಆಸೆ ಆಕಾಂಕ್ಷೆ ತೋರಿಸಿ ನಮ್ಗೆ ಲವ್ ಮಾಡಿ, ನಮ್ಗೆ ನಮ್ಮ ಹತ್ರ ಇರೋ ಒಡವೆ ಇರ್ಲಿ, ನಮ್ಮ ಹತ್ರ ಇರೋ ದುಡ್ಡು ಇರ್ಲಿ, ಅದನ್ನೆಲ್ಲ ಕಿತ್ಕೊಂಡು ನಮಗೆ ಬೀದಿಯಲ್ಲಿ ಬಿಟ್ರು ಪರವಾಗಿಲ್ಲ, ಆದ್ರೆ ಸಾಕ್ ಮಾಡಿ ನಾನು ನಿಮ್ಮ ಹತ್ರ ಏನು ಕೇಳಿಲ್ಲ. ನಿಮ್ಮ ಹತ್ರ ಬೇರೆ ಆ ಲವ್ ಅಂಡ್ ಅಫೆಕ್ಷನ್ ನಾವು ನಿಮ್ಮ ಹತ್ರ ಕೇಳಿದ್ದು. ನಾವೇನು ನಿಮ್ಮ ಹತ್ರ ಬಂದ್ಬಿಟ್ಟು ನಮ್ಮನ್ನ ಮದ್ವೆ ಮಾಡ್ಕೊಳ್ಳಿ, ನಮ್ಮನ್ನ ಲವ್ ಮಾಡಿ, ಇಲ್ಲ ನಮ್ಮ ಜೊತೆ ಸಂಸಾರ ಮಾಡಿ ಅಂತ ಕೇಳಿಲ್ಲ. 1:1 ನೀವ್ ಬಂದಿದ್ದಕ್ಕೆ ನಾವು ಬಂದಿರ್ತೀವಿ, ನೀವ್ ಮಾತಾಡಿದಕ್ಕೆ ನಾವು ಮಾತಾಡಿರ್ತೀವಿ, ನೀವು ಒಪ್ಕೊಂಡಿದ್ದಕ್ಕೆ ನಾವು ಒಪ್ಕೊಂಡು ನಿಮ್ಗೆ ಕಟ್ಕೊಟ್ಟಿರ್ತೀವಿ. ಅದಕ್ಕೆ ನೀವು ಕುತ್ತಿಗೆಗೆ ತಾಲಿ ಕಟ್ಟಿರ್ತೀರಾ. ಅದ್ ಬಿಟ್ಬಿಟ್ಟು ಆ ತಾಲಿನೂ ಎತ್ಕೊಂಡು ನಿಮ್ ಕೈಯಲ್ಲಿ ಕೊಟ್ಬಿಟ್ಟು ನಾವೇ ಕಟ್ಕೊಳಕ್ ಆಗಲ್ಲ, ಜೀವನ ಮಾಡೋಕ್ಕೂ ಆಗಲ್ಲ. ದಯವಿಟ್ಟು ಹೇಳ್ತೀನಿ ನೋಡಿ, ನಮ್ಗೆ ಇದಕ್ಕೆ ನ್ಯಾಯ ಬೇಕು. ಇದಕ್ಕೆ ಯಾರೆಲ್ಲ ಇನ್ವಾಲ್ವ್ ಆಗಿದಾರೋ ಅವ್ರಿಗೆಲ್ಲ ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕಂತ